ಲಿಂಗೈಕ್ಯ ನಮ್ಮ ತಂದೆಯವರಾದ ಶತಾಯುಷಿಗಳಾದಂಥ ಪರಮಪೂಜ್ಯ ಭೀಮಣ್ಣ ಖಂಡ್ರೆ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಎಲ್ಲ ಧರ್ಮ ಪ್ರವಾದಿಗಳಿಗೆ, ಮಹಾಪುರುಷರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಎಲ್ಲ ಜಗದ್ಗುರುಗಳಿಗೆ, ರೇಣುಕಾದಿ ಆಚಾರ್ಯರಿಗೆ, ಲಿಂಗೈಕ್ಯ ಚನ್ನಬಸವ ಪಟ್ಟದೇವರಿಗೆ, ಪರಮಪೂಜ್ಯ ಹಾನಗಲ್ ಕುಮಾರೇಶ್ವರರಿಗೆ, ಪೂಜ್ಯರೆಲ್ಲರಿಗೂ ಸ್ಮರಿಸಿ ಇವತ್ತಿನ ಈ ಒಂದು ನಮ್ಮ ತಂದೆಯವರ ಅಂತ್ಯಕ್ರಿಯೆ ಇಲ್ಲಿ ನಮ್ಮೆಲ್ಲರಿಗೆ ಆಶೀರ್ವಚನ ಕೊಡಲಿಕ್ಕೆ, ಅವರಿಗೆ ಶ್ರದ್ಧಾಂಜಲಿ ಹೇಳಲಿಕ್ಕೆ ಆಗಮಿಸಿದಂಥ ಪರಮಪೂಜ್ಯ ರಂಭಾಪುರಿ ಜಗದ್ಗುರುಗಳವರಿಗೂ, ಪರಮಪೂಜ್ಯ ಹುಲ್ಸೂರು ಶ್ರೀಗಳಿಗೂ, ಪರಮಪೂಜ್ಯ ಭಾಲ್ಕಿ ಶ್ರೀಗಳಿಗೂ, ರಾಜೇಶ್ವರ ಶ್ರೀಗಳಿಗೂ, ಪೂಜ್ಯ ಹಲ್ಬರ್ಗ ಶಿವಣಿ ಶ್ರೀಗಳಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಶಾಸಕ ಮಿತ್ರರಾದಂಥ ಕಂದಕೂರವರಿದ್ದಾರೆ, ಉಪಸ್ಥಿತರಿರುವಂಥ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ಇವತ್ತು ನಮ್ಮ ತಂದೆಯವರು ಸಾರ್ಥಕವಾದಂಥ ಒಂದು ಬದುಕನ್ನು ಬದುಕಿದ್ದಾರೆ. ಸುಮಾರು 102 ವರ್ಷ, ಅದರಲ್ಲಿ 95 ವರ್ಷಗಳವರೆಗೆ ಅತ್ಯಂತ ಕ್ರಿಯಾಶೀಲರಾಗಿ ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬಾಲ್ಯದಿಂದಲೇ ಅವರೊಬ್ಬ ಹೋರಾಟಗಾರರು, ಸಂಘರ್ಷ ಜೀವಿ, ಯಾವತ್ತಿಗೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದಂಥವರು. ಅವರ ಹೋರಾಟ ಚಿಕ್ಕವರಿದ್ದಾಗಲೇ ಪ್ರಾರಂಭ ಆಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು. ಕಲ್ಯಾಣ ಕರ್ನಾಟಕ, ಅಂದಿನ ಹೈದರಾಬಾದ್ ಕರ್ನಾಟಕ ವಿಮೋಚನೆಯಲ್ಲಿ ಅದರಲ್ಲಿ ಭಾಗವಹಿಸಿ ಜೈಲಿಗೆ ಹೋಗಿ ಸಂಘರ್ಷ ಮಾಡಿ ಈ ಭಾಗದ ವಿಮೋಚನೆಯಲ್ಲಿ ಭಾಗಿಯಾಗಿ ಕನ್ನಡಕ್ಕಾಗಿ ಬಹುಸಂಖ್ಯಾತ ಜನ ಕನ್ನಡಿಗರಿದ್ದಾರೆ, ಈ ಕ್ಷೇತ್ರ ಕರ್ನಾಟಕದಲ್ಲಿ ಸೇರಬೇಕು ಅಂತೇಳಿ ಹೇಳಿ ಅವರ ಗುರುಗಳಾದಂಥ ಪರಮಪೂಜ್ಯ ಚನ್ನಬಸವ ಪಟ್ಟದೇವರ ದಿವ್ಯ ಸಾನ್ನಿಧ್ಯದಲ್ಲಿ ರೈಲ್ ರೋಕೋ ರಸ್ತಾ ಮಾಡಿ ಇಲ್ಲಿಂದ ದೆಹಲಿಗೆ 100 ಜನರಿಗೆ ನಿಯೋಗ ಕರ್ಕೊಂಡೋಗಿ ಅಂದಿನ ಪ್ರಧಾನಮಂತ್ರಿಗಳಿಗೆಲ್ಲ ಭೇಟಿ ಮಾಡಿ ಈ ಭಾಗ ಕರ್ನಾಟಕದಲ್ಲಿ ಏಕೀಕರಣಗೊಳ್ಳಲಿಕ್ಕೆ ಕಾರಣಕರ್ತರಾದರು. ಅದಾದ ಮೇಲೆ ಸತತವಾಗಿ ಶಾಸಕರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಸಚಿವರಾಗಿ ಈ ಭಾಗದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮ ಮಾಡಿದ್ದಾರೆ. ಬೀದರ್ ಜಿಲ್ಲೆ ಕೃಷಿ ಮೇಲೆ ಅವಲಂಬಿತವಾಗಿದ್ದಂಥ ಜಿಲ್ಲೆ. ಇವತ್ತು ಸುಮಾರು 80% ಜನ ರೈತರೇ ಇದ್ದಾರೆ. ರೈತರು ಬೆಳೆದಂಥ ಕಬ್ಬಿಗೆ ಇವತ್ತು ಚೆನ್ನಾಗಿ ಬೆಲೆ ಬರಬೇಕು. ಯಾವುದೇ ಸಕ್ಕರೆ ಕಾರ್ಖಾನೆ ಇರಲಿಲ್ಲ. 60ರ ದಶಕದಲ್ಲಿನೇ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿ ರೈತರ ಜೀವಾಳವಾಗಿ ಅವರ ಆರ್ಥಿಕ ಶ್ರೇಯೋಭಿವೃದ್ಧಿಗಾಗಿ ಶ್ರಮ ಮಾಡಿದರು. ಇನ್ನೊಂದು ಕಾರ್ಖಾನೆ ಮಹಾತ್ಮ ಗಾಂಧಿ ಕಾರ್ಖಾನೆ ಮಾಡಿದರು. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಮಾಡಿದರು. ಪೂಜ್ಯರ ಸಾನ್ನಿಧ್ಯದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಮುಖಾಂತರ ಅನೇಕ ಶಾಲಾ ಕಾಲೇಜುಗಳನ್ನು ಅವತ್ತು ಸರ್ಕಾರದಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ. ಅವತ್ತು ಯಾವುದೇ ಶಾಲಾ ಕಾಲೇಜ್ ಇರಲಿಲ್ಲ. ಈ ಭಾಗದ ಮಕ್ಕಳಿಗೆ ಇವತ್ತು ಗುಣಾತ್ಮಕ ಶಿಕ್ಷಣ ಕೊಡಬೇಕು ಬಡವರಿಗೆ ಅಂತೇಳಿ ಹೇಳಿ ಶಾಲೆಗಳನ್ನು ಪ್ರಾರಂಭ ಮಾಡಿದರು, ಕಾಲೇಜುಗಳನ್ನು ಪ್ರಾರಂಭ ಮಾಡಿದರು. ಮಹಿಳೆಯರಿಗಾಗಿ ಇವತ್ತು ಪ್ರತ್ಯೇಕವಾಗಿ ಬಾಲ್ಕಿಯಲ್ಲಿ, ಬೀದರ್ನಲ್ಲಿ ಪದವಿ ವಿದ್ಯಾಲಯ ಪ್ರಾರಂಭ ಮಾಡಿದರು. ಅದರ ಜೊತೆಯಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಮೌಢ್ಯತೆ ವಿರುದ್ಧ, ಅಂಧಶ್ರದ್ಧೆ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ, ಅಸಮಾನತೆ ವಿರುದ್ಧ ಹೋರಾಟ ಮಾಡಿದರು. ಬಾಲ್ಕಿಯಲ್ಲಿ ಪಟ್ಟದೇವರ ಜೊತೆಯಲ್ಲಿ ಎಲ್ಲರಿಗೆ, ಶೋಷಿತರಿಗೆ ಸಹಿತ ಬಾಲ್ಕೇಶ್ವರ ದೇವಾಲಯಕ್ಕೆ ಪ್ರವೇಶ ಮಾಡುವಂಥ ಒಂದು ಕೆಲಸವನ್ನು ಅಲ್ಲಿ ಪ್ರಾರಂಭ ಮಾಡಿದರು. ಎಲ್ಲರಿಗೆ
ಸಮಾನತೆ ಕೊಡುವಂಥ ದೃಷ್ಟಿಯಿಂದ ಅವರು ಸೇವೆಯನ್ನು ಮಾಡಿದರು. ಯಾವತ್ತಿಗೂ ಹೊಂದಾಣಿಕೆ ರಾಜಕೀಯ ಮಾಡಿಕೊಳ್ಳದೆ ನಿರ್ಭಡೆಯಿಂದ ನಿರ್ಭೀತಿಯಿಂದ ಇದ್ದದ್ದು ಇದ್ದ ಹಾಗೆ ಹೇಳಿ ಇವತ್ತು ನಮ್ಮೆಲ್ಲರಿಗೆ ಆದರ್ಶರಾಗಿದ್ದಾರೆ, ಮಾದರಿಯಾಗಿದ್ದಾರೆ. ಇವತ್ತು ಸಮಾಜ ಕೌಲ್ದಾರಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಯಾವ ಸ್ಥಾನದಲ್ಲಿ ಹಾನಗಲ್ ಕುಮಾರೇಶ್ವರರಿದ್ದರು, ಯಾವ ಸ್ಥಾನದಲ್ಲಿ ಶತಾಯುಷಿಗಳಾದಂಥ ಶಿವಕುಮಾರ ಮಹಾಸ್ವಾಮಿಗಳವರಿದ್ದರು, ಅಲ್ಲಿ ಅವರ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ಅವರ ಒಂದು ಹೆಸರಿನಿಂದ ಸ್ಫೂರ್ತಿ ಪಡೆದು ಪ್ರೇರಣೆ ಪಡೆದು ಇವತ್ತು ಅವರು ಸದಸ್ಯತ್ವ ಹೆಚ್ಚಿಗೆ ಮಾಡಿ ಒಳಪಂಗಡಗಳನ್ನು ಒಗ್ಗೂಡಿಸಿ ಅದರ ಮುಖಾಂತರ ಇಡೀ ಸಮುದಾಯ ಸಮಾಜವನ್ನು ಇವತ್ತು ಬಲಿಷ್ಠ ಮಾಡಬೇಕು, ರಾಷ್ಟ್ರ ಬಲಿಷ್ಠ ಅಂತೇಳಿ ರಾಷ್ಟ್ರೀಯತೆ ದೇಶಭಕ್ತಿಗೆ ಹೆಚ್ಚಿನ ಒಂದು ಅವರು ಕಳಕಳಿ ಇಟ್ಕೊಂಡಂಥವರು. ಹೀಗಾಗಿ ಅವರು ನನಗೆ ಬರೀ ತಂದೆ ಅಷ್ಟೇ ಅಲ್ಲ, ನನಗೆ ಮಾರ್ಗದರ್ಶಕರಾಗಿದ್ದರು. ಅವರೇ ನಮಗೆ ರೋಲ್ ಮಾಡೆಲ್. ಅವರು ತೋರಿಸಿಕೊಟ್ಟಂಥ ದಾರಿಯಲ್ಲೇ ನಡೀತಾ ಇದ್ದೇನೆ. ಅವರ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಶಾಸಕನಾಗಿ ಸಚಿವನಾಗಿ ಸೇವೆ ಮಾಡ್ತಾ ಇದ್ದೇನೆ. ಅವರು ಪಕ್ಷದ ನಿಷ್ಠಾವಂತ ಮುಖಂಡರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಅವರು ನಮಗೆ ಆದರ್ಶ ಬಿಟ್ಟುಕೊಟ್ಟು ಹೋಗಿದ್ದಾರೆ. ಅವರ ದೂರದರ್ಶಿತ್ವ ಈ ಭಾಗದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತೇಳಿ ಹೇಳಿ ಆ ಅಭಿವೃದ್ಧಿ ಇವತ್ತು ಮಾಡಲಿಕ್ಕೆ ಅದರ ಜೊತೆಯಲ್ಲಿ ಜಾತ್ಯತೀತವಾಗಿ ಎಲ್ಲ ಸಮುದಾಯದವರನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಯಾವಾಗಲೂ ಹೇಳ್ತಾ ಇದ್ರು. ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಭಾಯಿ ಭಾಯಿ ಅನ್ನುವಂಥ ರೀತಿಯಲ್ಲಿ ಎಲ್ರಿಗೂ ಒಗ್ಗೂಡಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಹೀಗಾಗಿ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ, ಪೂಜ್ಯರಿದ್ದಾರೆ ಅಂತೇಳಿ ಹೇಳಿ ನನಗೆ ಮಾತಾಡಿ ಅಂತ ಹೇಳಿದ್ದಕ್ಕಾಗಿ ಮಾತಾಡ್ತಾ ಇದ್ದೇನೆ. ಅವರು ಅನಾರೋಗ್ಯ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಪೂಜ್ಯರು ಈಗ ಇಲ್ಲಿಗೆ ಸಿದ್ದಾಂಬರಾಶ್ರಮ ಪೀಠದ ಪೀಠಾಧಿಪತಿಗಳಾದ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಬಂದಿದ್ದಾರೆ. ಇವತ್ತು ಎಲ್ಲ ಪೂಜ್ಯರು, ಇವತ್ತು ಕೇದಾರ್ ಜಗದ್ಗುರುಗಳು, ಪರಂ ಪೂಜ್ಯ ಬಸಲಿಂಗ ಪಟದೇವರು, ಪರಂ ಪೂಜ್ಯ 3000 ಮಠದ ಪೂಜ್ಯರು, ದಿಂಗಾಲೇಶ್ವರ ಪೂಜ್ಯರು, ಹುಲ್ಸೂರು ಶ್ರೀಗಳು, ಬಾತಮ್ರಾಜ್ ಶ್ರೀಗಳು, ಆರ್ಕೂಡ್ ಶ್ರೀಗಳು, ಹೀಗೆ ಹತ್ತಾರು ಸುಮಾರು ಜನ ಎಲ್ಲ ಇಲ್ಲಿಗೆ ಆಗಮಿಸಿ ಅವರಿಗೆ ಅವರ ಆರೋಗ್ಯಕ್ಕಾಗಿ ಅವರಿಗೆ ಶುಭವನ್ನು ಹಾರೈಸಿ ಹೋಗಿದ್ದಾರೆ. ನಮ್ಮ ಪರಿವಾರದವರೆಲ್ಲರಿಗೆ ಅವರು ಜಿಡ್ಗಾ ಶ್ರೀಗಳು ಬಂದಿದ್ದರು. ಅವರೆಲ್ಲರೂ ನಮ್ಮ ಪರಿವಾರದವರಿಗೆ ಆದರ್ಶವನ್ನು ಕೊಟ್ಟಿದ್ದಾರೆ, ಅವರಿಗೆ ಆಶೀರ್ವಚನ ಮಾಡಿದ್ದಾರೆ. ಅವರೆಲ್ಲರಿಗೆ ಮತ್ತು ಅವರ ಅಭಿಮಾನಿಗಳಿಗೆ, ಅವರ ಎಲ್ಲ ಬಂಧುಗಳಿಗೆ, ಎಲ್ಲರಿಗೆ, ಮಾಧ್ಯಮದವರಿಗೂ ಸಹಿತ ನನ್ನ ಪರವಾಗಿ, ನಮ್ಮ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು, ಇತರ ಎಲ್ಲ ಪಕ್ಷದ ಮುಖಂಡರುಗಳು ಇವತ್ತು ಅವರ ಅಗಲುವಿಕೆಗೆ ತಮ್ಮ ನೋವು ದುಃಖವನ್ನು ತೋಡಿಕೊಂಡಿದ್ದಾರೆ. ಅವರೆಲ್ಲರಿಗೂ ನನ್ನ ಪರವಾಗಿ, ನಮ್ಮ ಪರಿವಾರದ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಅವರಿಗೆ ನಾನು ಸಲ್ಲಿಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಇವತ್ತಿಲ್ಲಿ ಬಂದು ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಲಿಕ್ಕೆ, ಅಂತಿಮ ದರ್ಶನ ತೆಗೆದುಕೊಳ್ಳಲಿಕ್ಕೆ ಬಂದಿದ್ದೀರಿ. ಇಲ್ಲಿಂದ 2 ಗಂಟೆಗೆ ಮೆರವಣಿಗೆ ಮುಖಾಂತರ 2 ಗಂಟೆವರೆಗೆ ಸಾರ್ವಜನಿಕ ದರ್ಶನಕ್ಕಾಗಿ ಅವರ ಪಾರ್ಥಿವ ಶರೀರ ಇಲ್ಲಿ ಇಡಲಾಗಿದೆ. 2 ಗಂಟೆಗೆ ಮೆರವಣಿಗೆ ಮುಖಾಂತರ ನಮ್ಮ ತಾಯಿಯವರ ಸಮಾಧಿಯ ಪಕ್ಕದಲ್ಲಿ ಈ ಒಂದು ಚಿಕಲ್ಚಂದ ರಸ್ತೆ ಮೇಲೆ ಅಲ್ಲಿ ಇವತ್ತು ಈ ಒಂದು ಅಂತ್ಯಕ್ರಿಯೆ ಜರುಗಲಿದೆ. ಈ ಅಂತ್ಯಕ್ರಿಯೆಯಲ್ಲಿ ತಮ್ಮ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಸಚಿವರು, ಪೂಜ್ಯ ಮಠಾಧೀಶರುಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ. ದಯವಿಟ್ಟು ಶಿಸ್ತಿನಿಂದ ಈ ಅಂತ್ಯಕ್ರಿಯೆ ಇವತ್ತು ಜರುಗಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಹೇಳಿ ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.